ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನನ್ನ ಇಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ದಿನಚರ್ಯ ಮತ್ತು ಋತುಚರ್ಯ. ಈ ವಿಡಿಯೋದಲ್ಲಿ ನಾವು ದಿನಚರ್ಯ ಬಗ್ಗೆ ಮಾತಾಡೋಣ. ನಮ್ಮ ದಿನಚರ್ಯ ಶುರುವಾಗೋದು ಬೆಳಿಗ್ಗೆ ಬೆಡ್ ಮೇಲಿಂದ ಏಳೋದ್ರಿಂದ. ನಾವು ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಎದ್ದೇಳಬೇಕು ಅಂತ ಹೇಳ್ತಾರೆ. ಪ್ರಾತಃ ಕಾಲ ಅಂದರೆ ಬೆಳಗ್ಗೆ 3 ರಿಂದ 6 ಗಂಟೆ. ಈ ಟೈಮಲ್ಲಿ ಎದ್ದೇಳೋದ್ರಿಂದ ಪಾಸಿಟಿವ್ ಥಿಂಕಿಂಗ್, ಪಾಸಿಟಿವ್ ವೈಬ್ಸ್ ಚೆನ್ನಾಗಿರುತ್ತೆ. ಅದಾದಮೇಲೆ ನಮ್ಮ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ನೀಟಾಗಿ ಬ್ರಷ್ ಮಾಡಬೇಕು. ಬ್ರಷ್ ಮಾಡೋಕ್ಕೂ ಕೂಡ ವಿಧಾನಗಳಿದ್ದಾವೆ. ಆ ರೀತಿ ಬ್ರಷ್ ಮಾಡೋದು ಒಳ್ಳೆಯದು. ನೀಟಾಗಿ ಬ್ರಷ್ ಮಾಡಾದಮೇಲೆ ಯಾವುದೇ ಕಾರಣಕ್ಕೂ ಹಾಟ್ ಬ್ರೀವೇಜಸ್ನ ತೊಗೊಬೇಡಿ. ಕಾಫಿ, ಟೀ ಎಲ್ಲ ತೊಗೊಬಾರ್ದು. ಏನು ಮಾಡಬೇಕು ಸರ್? 1 ಲೋಟ ತಣ್ಣೀರನ್ನು ಕುಡಿಬೇಕು. ಇದೇನು ಮಕ್ಕಳು ಹೆಲ್ಪ್ ಆಗುತ್ತೆ? ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ನ ಮೇಂಟೈನ್ ಮಾಡುತ್ತೆ ಮತ್ತು ನಮ್ಮ ಬಾಡಿನ ಹೈಡ್ರೇಟ್ ಆಗಿರುತ್ತೆ. ನಮ್ಮ ದೇಹ ಹೈಡ್ರೇಟ್ ಆಗಿರೋದು ತುಂಬ ಉತ್ತಮ, ಒಳ್ಳೆಯದು. ಅದಾದಮೇಲೆ ಎಕ್ಸಸೈಸ್, ಮೆಡಿಟೇಷನ್ನು ಮತ್ತು ವಾಕಿಂಗ್ ಎಲ್ಲ ಮಾಡೋದು ಉತ್ತಮ. ಎಷ್ಟು ನಿಮಿಷ ಎಕ್ಸಸೈಸ್ ಮಾಡಬೇಕು? ಮಿನಿಮಮ್ 30 ಮಿನಿಟ್ಸ್ ಮಾಡಬೇಕು. ಅಥವಾ ನಮ್ಮ ಫೋರ್ ಹೆಡ್ಡು, ಚೆಸ್ಟ್ ರೀಸನ್ ಮೇಲೆ ಸ್ವಲ್ಪ ಸ್ವೆಟ್ ಬರೋ ತನಕ ಕೂಡ ಎಕ್ಸಸೈಸ್ ಮಾಡೋದು ಒಳ್ಳೆಯದು. ಎಕ್ಸಸೈಸ್ ಮಾಡೋದ್ರಿಂದ ಡಯಾಬಿಟಿಕ್ಕು ಪೇಷಂಟ್ಸಲ್ಲೆಲ್ಲ ಹೆಲ್ಪ್ ಆಗುತ್ತೆ. ನಮ್ಮ ಮೆಮೊರಿ ಇಂಪ್ರೂವ್ ಆಗುತ್ತೆ, ಹೆಪಟೈಟ್ ಇಂಪ್ರೂವ್ ಆಗುತ್ತೆ, ಮಸಲ್ಸ್ ಬಿಲ್ಡ್ ಆಗುತ್ತೆ. ಆದ್ದರಿಂದ ಎಕ್ಸಸೈಸ್ ಮಾಡೋದ್ರಿಂದ ಇನ್ನೂ ಹಲವಾರು ಉಪಯೋಗಗಳಿದ್ದಾವೆ. ಎಕ್ಸಸೈಸ್ ಮಾಡಿ. ಅದಾದಮೇಲೆ ಪ್ರತಿದಿನ ಸ್ನಾನ ಮಾಡಬೇಕು. ಸ್ನಾನ ಮಾಡೋಕ್ಕೆ ತಣ್ಣೀರು ಯೂಸ್ ಮಾಡಿದ್ರೆ ಭಾಳ ಒಳ್ಳೆಯದು. ಆಗಲ್ಲ ಅನ್ನೋದಾದರೆ ಬಿಸಿನೀರನ್ನು ಯೂಸ್ ಮಾಡಿ ಪ್ರತಿದಿನ ಸ್ನಾನ ಮಾಡಿ. ಸ್ನಾನ ಮಾಡಿ ಶುದ್ಧವಾಗಿರೋಂಥ ಉಡುಪನ್ನು ಧರಿಸಿ. ಅದಾದಮೇಲೆ ಬ್ರೇಕ್ಫಾಸ್ಟ್ ತುಂಬ ಮೇಯ್ನ್ ರೋಲನ್ನು ತೋರಿಸುತ್ತೆ. ನಮ್ಮ ಬ್ರೇಕ್ಫಾಸ್ಟಲ್ಲಿ ಮಾರ್ನಿಂಗ್ ವಾಕ್ ಹೋದ ತಕ್ಷಣ ವಡೆ ತಿನ್ನೋದು ಆ ಥರ ಎಲ್ಲ ಮಾಡಬಾರ್ದು. ನಮ್ಮ ಬ್ರೇಕ್ಫಾಸ್ಟಲ್ಲಿ ಸಾಧ್ಯವಾದಷ್ಟು ಮೊಳಕೆ ಕಟ್ಟಿರೋ ಕಾಳು ಅಥವಾ ಹಸಿ ತರಕಾರಿಗಳನ್ನ ಯೂಸ್ ಮಾಡೋದು ಮಾಡಿ ನಮ್ಮ ಹೆಲ್ತಿ ಬ್ರೇಕ್ಫಾಸ್ಟ್ನ ಮೇಂಟೈನ್ ಮಾಡಿ. ಓಕೆ. ಅದಾದಮೇಲೆ ನಾವು ಹೊರಗಡೆ ಎಲ್ಲೇ ಓಡಾಡಬೇಕಾದ್ರೂ ಚಪ್ಪಲ್ ಶೂನ ಯೂಸ್ ಮಾಡೋದು ಉತ್ತಮ. ಯಾಕಂದರೆ ಚಪ್ಪಲ್ ಶೂ ಬಿಟ್ಟು ಹೋಗೋದ್ರಿಂದ ಹಲವಾರು ಕಾಯಿಲೆಗಳು ನಮ್ಮ ದೇಹಕ್ಕೆ ಬರುತ್ತೆ. ಹಾಗಾಗಿ ಹೊರಗಡೆ ಎಲ್ಲೇ ಹೋಗ್ಬೇಕಾದ್ರೂ ನಮ್ಮ ಪಾದರಕ್ಷೆಗಳನ್ನು ಯೂಸ್ ಮಾಡಿ. ಓಕೆ. ನಂತರ ನೀರು ಕುಡಿಬೋದು. ದಿನಕ್ಕೆ ಕಡಿಮೆ ಅಂದರೂ 3 ರಿಂದ 5 ಲೀಟ್ರ್ ನೀರನ್ನು ಕುಡೀರಿ. ನಾವು ಎಷ್ಟು ಚೆನ್ನಾಗಿ ನೀರು ಕುಡಿತೀವೋ ಇದು ನಮ್ಮ ದೇಹಕ್ಕೆ ಭಾಳ ಒಳ್ಳೆಯದು. ನೀರು ಚೆನ್ನಾಗಿ ಕುಡಿಯೋದ್ರಿಂದ ನಮ್ಮ ಜಾಯಿಂಟ್ಸಲ್ಲಿ ಲೂಬ್ರಿಕೇಷನ್ಸ್ ಚೆನ್ನಾಗಿರುತ್ತೆ. ಅದಾದಮೇಲೆ ಸರ್ಕ್ಯುಲೇಷನ್ ಚೆನ್ನಾಗಿ ಆಗ್ತಾ ಇರುತ್ತೆ. ನಮ್ಮ ದೇಹದಿಂದ ವೇಸ್ಟ್ನ ಹೊರಗಾಗೋಕ್ಕೆ ಹೆಲ್ಪ್ ಮಾಡುತ್ತೆ. ಆದ್ದರಿಂದ ನಾವು ಚೆನ್ನಾಗಿ ನೀರು ಕುಡಿಯೋದು ಉತ್ತಮ. ಅದಾದಮೇಲೆ ಈಗೀಗ ಏನಾಗ್ತಾಯಿದೆ, ತುಂಬ ವರ್ಕ್ ಟೆನ್ಷನ್ಸು ಅಥವಾ ಮಕ್ಕಳಲ್ಲೂ ಕೂಡ ಶಾಲೆಯಲ್ಲಿ ಕೊಡುವಂಥ ಟೆನ್ಷನ್ಸು ಪ್ರತಿಯೊಂದಕ್ಕೂ ಕೂಡ ಸಮಸ್ಯೆ ಆಗುತ್ತೆ. ಹಾಗಾಗಿ ಟೆನ್ಷನ್ಸ್ ತೊಗೊಳೋದ್ರಿಂದ ಈವ್ನಿಂಗ್ ಟೈಮಲ್ಲಿ ಒಂದು ಸಣ್ಣ ಚಿಕ್ಕ ನಿದ್ದೆ, ಕೋಳಿ ನಿದ್ದೆ ಅಂತ ಹೇಳ್ತಾರೆ, ಸಿಂಗಲ್ ನ್ಯಾಪ್ನ ತೊಗೊಳೋದು ಒಳ್ಳೆಯದು. ಮಿನಿಮಮ್ 30 ಮಿನಿಟ್ಸ್ ಮಲ್ಕೊಳ್ಳೋದ್ರಿಂದ ಮೈಂಡ್ ಫ್ರೆಶ್ ಆಗಿರುತ್ತೆ. ಕೆಲಸ ಮಾಡೋಕ್ಕೆ ಮತ್ತೆ ಉತ್ಸಾಹ ಬರುತ್ತೆ, ಓದ್ಕೊಳೋಕ್ಕೂ ಉತ್ಸಾಹ ಬರುತ್ತೆ. ಆದ್ದರಿಂದ ಸಂಜೆ ಒಂದು ಸಣ್ಣ ನಿದ್ದೆ ಮಾಡಿ. ಅದಾದಮೇಲೆ ನಮ್ಮ ಮಧ್ಯಾಹ್ನದ ಊಟ ಮತ್ತು ರಾತ್ರಿ ಊಟ ಹೆಲ್ತಿಯಾಗಿರಲಿ. ರಾತ್ರಿ ಮಲಗುವ ಸಮಯ ಚೆನ್ನಾಗಿರಲಿ. ಅಂದರೆ ಮಿನಿಮಮ್ 8 ಅವರ್ಸ್ ನಿದ್ದೆ ಮಾಡೋದು ಒಳ್ಳೆಯದು. ಹೋಗುವ ಮುಂಚೆ ಅಟ್ಲೀಸ್ಟ್ ½ an hour to 1 hour ಬಿಫೋರ್ ಯಾವುದೇ ಕಾರಣಕ್ಕೂ ಸ್ಕ್ರೀನ್ಸ್ನ ನೋಡಬೇಡಿ. ಓಕೆ. ಆಮೇಲೆ ಮಲ್ಗೋಕ್ಕೂ ಮುಂಚೆ 1 ಲೋಟ ನೀರನ್ನು ಕುಡೀರಿ. ಯಾಕಂದರೆ ನಾವು ಹೋಲ್ ನೈಟ್ ಏನೂ ಸೇವಿಸದೇ ಇರ್ತೀವಿ. ಹಾಗಾಗಿ ನಮ್ಮ ಬಾಡಿ ಡಿಹೈಡ್ರೇಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ
1 ಲೋಟ ನೀರು ಕುಡಿದು ಮಲ್ಕೊಳ್ಳಿ. ಹೆಚ್ಚಿನ ಮಾಹಿತಿನ ಮುಂದಿನ ವೀಡಿಯೋಗಳಲ್ಲಿ ನೋಡ್ಕೊಳ್ಳೋಣ. ನನ್ನ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಫಾಲೋ ಮಾಡಿ. ಥ್ಯಾಂಕ್ ಯು.